ಹಲೋ ಎವ್ರಿವನ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಸೊ ಎಸ್, ಇವತ್ತಿನ ವಿಡಿಯೋ ಸ್ಪೆಷಲ್ ಬಂದು ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್. ಓಕೆನಾ? ಸೊ ಎಸ್ ಸ್ನೇಹಿತರೆ, ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಇಂಟ್ರೆಸ್ಟ್ ಇಲ್ಲ. ಸೊ ಅವ್ರು ಇವಾಗ ಅಂತಲ್ಲ, ಸೊ ಯಾವುದೇ ಕಾರಣಕ್ಕೂ ಅವ್ರ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ನಮ್ಮ ಬರ್ಡೇನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಅವ್ರ ಬರ್ಡೇನ ಪರ್ಟಿಕ್ಯುಲರ್ ಆಗಿ ಅವ್ರು ಸೆಲೆಬ್ರೇಟ್ ಮಾಡ್ಕೊಳ್ಳಲ್ಲ. ಸೊ ಮೇ ಬಿ ಎಲ್ಲರ ಮನೇಲೂ ಇದೇ ಕೇಸು ಅನ್ಸುತ್ತೆ. ಬಿಕಾಸ್ ಅವ್ರ ಇಂಟೆನ್ಷನ್ ಜಸ್ಟ್ ಓಕೆ, ನಾವು ಕೆಲಸ ಮಾಡ್ತೀವಿ, ಸೊ ಮನೇಲಿ ಹೇಗಿದೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅನ್ನೋ ಇಂಟೆನ್ಷನ್ ಅವ್ರಿಗಿರುತ್ತೆ. ಸೊ ಅದು ನಮಗೋಸ್ಕರ ಇಷ್ಟೊಂದು ಕೆಲಸ ಮಾಡಿ ಇಷ್ಟೊಂದು ಕಷ್ಟಪಡೋ ಒಂದು ಜೀವಕ್ಕೆ ಸೊ ನಮ್ಮ ಕಡೆಯಿಂದ ಆದಷ್ಟು ಸೆಲೆಬ್ರೇಷನ್ ನಮ್ಮ ಕಡೆಯಿಂದ ಮಾಡಲೇಬೇಕಲ್ವಾ. ಸೊ ಎಸ್, ಇದು ಕೇಕ್ ಬಂದು ನಾನೇ ಮಾಡಿದ್ದು ಸ್ನೇಹಿತರೆ. ಸೊ ಹೇಗೆ ಮಾಡಿದೆ ಅನ್ನೋದನ್ನ ಈ ಫ್ರೈಡೇ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಸಿಂಪಲ್ ಆಗಿ ತುಂಬ ಟೇಸ್ಟಾಗಿ ಬಂತು. ಸೊ ಅವ್ರಿಗೆ ಆ್ಯಕ್ಚುಲಿ ಕ್ರೀಮ್ ಎಲ್ಲ ಜಾಸ್ತಿ ಇಷ್ಟ ಇಲ್ಲ. ಸೊ ಹಾಗಾಗಿ ಸೊ ನೋಡ್ತಾ ಇರ್ಬೋದು, ಸೊ ಚಾಕೋ ಕುಕ್ಕರ್ ಕೇಕ್ ಮಿಕ್ಸ್. ಸೊ ಎಸ್, ನಾನು ಇದನ್ನು ಆನ್ಲೈನಲ್ಲಿ ತರಿಸ್ಕೊಂಡೆ. ಓಕೆನಾ? ಸೊ ಅದಕ್ಕೆ ನಾನು ಸ್ವಲ್ಪ ಡೆಕೋರೇಟ್ ಮಾಡೋಣ, ಸೊ ಎಕ್ಸ್ಟ್ರಾ ಟೇಸ್ಟ್ ಕೊಡೋಣ ಅಂತಂದ್ಬಿಟ್ಟು ಸೊ ಬಿಸ್ಕೆಟ್ಸ್ನೆಲ್ಲ ಯೂಸ್ ಮಾಡಿ ನಾನು ಕೇಕ್ ಮಾಡಿದ್ದು. ಬಟ್ ಸೀರಿಯಸ್ ಆಗಿ ಹಾನೆಸ್ಟ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಬೇಕ್ರಿಯಲ್ಲಿ ಸಿಗೋ ಕೇಕ್ ಥರ ಇರಲಿಲ್ಲ. ಓಕೆನಾ? ಸೊ ಸ್ಪೆಷಲ್ ಆಗಿ ಏನೋ ಜಾಸ್ತಿ ಕ್ರೀಮಿನೂ ಅಲ್ಲ, ಜಾಸ್ತಿ ಸ್ವೀಟ್ನೆಸ್ಸು ಅಲ್ಲ. ಸೊ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿತ್ತು. ಸೊ ಇಷ್ಟಪಟ್ಟರು. ಬಟ್ ನಾನು ಇದನ್ನು ಹೇಗೆ ಮಾಡಿದೆ ಅನ್ನೋದನ್ನ ನಾನು ಈ ಫ್ರೈಡೇ ನಾನು ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಓಕೆನಾ? ಸೊ ಎಸ್ ಸ್ನೇಹಿತರೆ, ಸೊ ಫೈನಲಿ ಕೇಕ್ ಎಲ್ಲ ರೆಡಿ ಮಾಡಿದೆ. ಸೊ ನಾನು ಜಾಮ್ ಯೂಸ್ ಮಾಡಿದ್ದೀನಿ. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಜಾಮ್ ಆ್ಯಂಡ್ ಸೊ ಸ್ಪಾರ್ಕ್ಲಿಂಗ್ಸ್ ಎಲ್ಲ ಅವರೇ ಕೊಟ್ಟಿದ್ರು ಆ್ಯಕ್ಚುಲಿ. ಸೊ ಬಿಸ್ಕೆಟ್ಸ್ನ ಯೂಸ್ ಮಾಡಿಕೊಂಡು ಈ ಕೇಕ್ನ ರೆಡಿ ಮಾಡಿದ್ದೀನಿ. ಓಕೆನಾ? ಸೊ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ಈ ವಿಡಿಯೋನ. ಕೇಕ್ ಹೇಗೆ ಮಾಡಿದೆ ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹಾಕ್ತೀನಿ ನಿಮಗೆ ಫ್ರೈಡೇ. ಓಕೆನಾ? ಸೊ ಫೈನಲಿ ನೋಡ್ತಾ ಇರ್ಬೋದು. ಸೊ ನನ್ನ ಹಸ್ಬೆಂಡ್ ಬಂದು ಫಸ್ಟು ಒಪ್ಪಲಿಲ್ಲ ಕೇಕ್ ಕಟ್ ಮಾಡೋಕ್ಕೆ. ಸೊ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತಾನೆ. ಸೊ ಯಾಕೆ ಇದನ್ನೆಲ್ಲ ಮಾಡೋಕ್ಕೆ ಹೋದೆ ಅಂತ ಹೇಳಿದ್ರು. ಇಲ್ಲ, ನಮ್ಮ ಪ್ರೀತಿಗೆ ದಯವಿಟ್ಟು ರೆಸ್ಪೆಕ್ಟ್ ಕೊಡಿ ಅಂತ ಅಂದ್ಬಿಟ್ಟು ಸೊ ಕೇಕ್ ಕಟ್ ಮಾಡಿಸ್ದೆ. ಸೊ ಎಸ್, ನಾನು ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ. ಸೊ ನಾನು ಈ ವಿಡಿಯೋನ ಮಾಡಿದ ಉದ್ದೇಶ ಬಂದು ತೋರಿಸ್ಕೊಳಕ್ಕೋಸ್ಕರ ಆಗಲಿ, ಇಲ್ಲ ಲೈಕ್ಸ್ಗೋಸ್ಕರ ಆಗಲಿ, ಬೇರೆ ಯಾವುದೇ ಕಾರಣವೂ ಇಲ್ಲ. ಓಕೆನಾ? ಸೊ ಒಂದು ವೇಳೆ ಫ್ಯೂಚರಲ್ಲಿ ನಾನು ಇಲ್ಲ ಅಂತ ಒಂದು ಟೈಮ್ ಬಂದಾಗ ಸೊ ನನ್ನ ಹಸ್ಬೆಂಡ್ ಈ ವಿಡಿಯೋ ನೋಡಿದಾಗ ಸೊ ನನ್ನ ನೆನಪು ಅವ್ರಿಗೆ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸೊ ನಾನು ಈ ವಿಡಿಯೋ ಮಾಡಿದ್ದು. ಓಕೆನಾ? ಸೊ ದಯವಿಟ್ಟು ಯಾರು ಕಮೆಂಟ್ಸಲ್ಲಿ ಏನೂ ತಪ್ಪಾಗಿ ಹೇಳಕ್ಕೆ ಹೋಗಬೇಡಿ ನನಗೆ. ಸೊ ಎಸ್ ಸ್ನೇಹಿತರೆ, ಸೊ ನನ್ನ ಹಸ್ಬೆಂಡ್ಗೆ ನನ್ನ ಕಡೆಯಿಂದ ವಿಶ್ ಮಿನಿಮಮ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿಯರ್. ನಮಗೋಷ್ಟು ಅಷ್ಟು ಕಷ್ಟಪಡ್ತೀರಾ. ಸೊ ನಮ್ಮ ಕೈಲಾಗಿದ್ದ ಒಂದು ಪುಟ್ಟ ಸೆಲೆಬ್ರೇಷನ್ನ ನಾನು ಮಾಡಿದ್ದೀನಿ. ಸೊ ಎಸ್ ಸ್ನೇಹಿತರೆ, ಸೊ ದಯವಿಟ್ಟು ನಿಮ್ಮ ಮನೇಲಿ ಕೂಡ ಸೊ ನಿಮ್ಮ ಹಸ್ಬೆಂಡ್ಸ್ಗೆ ಏನಾದರೂ ಈ ಥರ ಸೆಲೆಬ್ರೇಷನ್ಸ್ ಇದ್ದರೆ ದಯವಿಟ್ಟು ಮಾಡಿ. ಓಕೆನಾ? ಸೊ ನನ್ನ ಹಸ್ಬೆಂಡ್ ಬಂದು ಸೊ ಸ್ವೀಟ್ ತಿನ್ನಲ್ಲ. ಸೊ ಹಾಗಾಗಿ ಒಂದೇ ಒಂದು ಪೀಸ್ ತಿಂದರು. ಸೊ ನೆಕ್ಸ್ಟ್ ಬಂದು ನಾವು ಹೋಗಿದ್ದು ಸೊ ಮರ್ಮೇಡ್ ಆ್ಯಂಡ್ ರೋಬೋಟ್ ಶೋ. ಸೊ ಎಸ್, ಮೈಸೂರಲ್ಲಿ ಪ್ರೆಸೆಂಟ್ ಆಗಿ ಇದನ್ನು ನಡೀತಾ ಇದೆ ಆ್ಯಕ್ಚುಲಿ ಇದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ. ಓಕೆನಾ? ಬಟ್ ನನ್ನನ್ನು ಹಾನೆಸ್ಟಾಗಿ ಕೇಳಿದ್ರೆ ಸೊ ನಾನಂತೂ ಹೋಗಬೇಡಿ ಅಂತಂದು ಹೇಳ್ತೀನಿ ಸ್ನೇಹಿತರೆ. ಸೊ ಸೀರಿಯಸ್ಲಿ ಅಲ್ಲಿ ಏನೇನೂ ಇರಲಿಲ್ಲ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ನಮ್ಮ ರೌಂಡ್ಸೇ ಮುಗ್ದೇ ಹೋಯಿತು ನಮಗೆ. ನಾವು ಬೇರೆ ತುಂಬ ಏನೋ ಚೆನ್ನಾಗಿರುತ್ತೆ ಜಾಸ್ತಿ ಅಂತಂದು ಅಂದ್ಬಿಟ್ಟು ಸೊ 4:30ಗೆ ಹೊರಟೋಗ್ಬಿಟ್ಟಿದ್ದೆ ನಾನು. ಸೊ ಇನ್ನು ಅಂಗಡಿಗಳು ಕೂಡ ಸರಿಯಾಗಿ ಓಪನ್ ಆಗಿರಲಿಲ್ಲ. ಸೊ ಎಲ್ಲ ಇವಾಗ ತಾನೇ ಎಲ್ಲ ಓಪನ್ ಮಾಡಿ ಸೊ ಎಲ್ಲ ತೆಗಿತಾ ಇದ್ರು. ಸೊ ಸೀರಿಯಸ್ ಆಗಿ ನೀವು ಎಕ್ಸಿಬಿಷನ್ ಟೈಮಲ್ಲಿ ನಿಮಗೆ ಹೇಗೆ ಸ್ಟಾಲ್ಸ್ ಇರುತ್ತೋ ಸೊ ಆ ರೀತಿ ಸ್ಟಾಲ್ಸ್ ಇತ್ತು. ಬಟ್ ಎಕ್ಸಿಬಿಷನ್ ಟೈಮಲ್ಲಿ ಇರೋದ್ರಲ್ಲಿ ಒಂದು ಕಾಲು ಭಾಗ ಸ್ಟಾಲ್ಸ್ ಕೂಡ ಈ ಸತಿ ಇರಲಿಲ್ಲ. ಓಕೆನಾ? ಸೊ ನನ್ನ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಸೊ ಸುತ್ತಮುತ್ತ ನೋಡ್ತಾ ಇದ್ರು. ಆಮೇಲೆ ಇನ್ನೊಂದು ಏನು ಅಂದರೆ ಸ್ನೇಹಿತರೆ, ಸೊ ಈ ಟೈಮ್ ಬಂದು ಸೊ ಸಿಕ್ಕಾಪಟ್ಟೆ ರೇಟು ಸ್ನೇಹಿತರೆ. ಸೊ ನೀವೇನು ತೊಗೊಳಕ್ಕೂ ಆಗ್ತಾ ಇಲ್ಲ ಅಲ್ಲಿ. ಸೊ ಏನು ತೊಗೊಳಕ್ಕೆ ಹೋದ್ರೂ ಸೊ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ರು. ಸೊ ನಾವಂತೂ ಏನೂ ತೊಗೊಳ್ಳಿಲ್ಲ ಅಲ್ಲಿ. ಸೊ ಆಟ ಸಾಮಾನು ಎಲ್ಲ ಇತ್ತು. ಸೊ ಏನು ಕೇಳಿದ್ರು 200 ಮೇಲೆ ಹೇಳೋರು. ಸೊ ಹಾಗಾಗಿ ಸೊ ನನ್ನ ಮಕ್ಕಳು ಬಂದು ಒಂದು 10 ಮಿನಿಟ್ಸ್, ಒಂದು ಹಾಫ್ ಆನ್ ಅವರ್ ಒಂದು ಆಟ ಸಾಮಾನು ಇಟ್ಕೊಳ್ಳೋದೇ ಹೆಚ್ಚು ಅವರು. ಸೊ ಎಲ್ಲ ಮುರಿದಾಕ್ತಾರೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಯಾವುದೇ ರೀತಿ ಆಟ ಸಾಮಾನು ತಕ್ಕೊಡ್ಲಿಲ್ಲ ಅವ್ರಿಗೆ. ಆ್ಯಂಡ್ ಸೊ ಎಸ್, ನೋಡ್ತಾ ಇರ್ಬೋದು. ಸೊ ಸ್ಟಾಲ್ಸ್ ಎಲ್ಲ ಓಪನ್ ಇದೆ ಆ್ಯಸ್ ಯೂಶುವಲ್. ನಮ್ದು ದಸರಾ ಟೈಮಲ್ಲಿ ಹೇಗಿರುತ್ತೋ ಸೊ ಆ ರೀತಿ ಸ್ಟಾಲ್ಸ್ ಇತ್ತು. ಸೊ ಕಾಟನ್ ಕ್ಯಾಂಡಿ ಇತ್ತು. ಸೊ ಹಾಗಾಗಿ ಒಂದೊಂದು ಕಾಟನ್ ಕ್ಯಾಂಡಿ ಮಾತ್ರ ತೊಗೊಂಡ್ವಿ ಅಷ್ಟೇ ಸೊ ಹುಡುಗರಿಗೆ. ಸೊ ನೋಡ್ತಾ ಇರ್ಬೋದು ಸ್ಟಾಲ್ಸ್ ಎಲ್ಲ ಅವಾಗ ತಾನೇ ಓಪನ್ ಮಾಡ್ತಾ ಇದ್ದಾರೆ. ಬಟ್ ಸೀರಿಯಸ್ಲಿ ಯಾರಿಗಾರ ನಾನು ಫ್ರೀ ಆಗಿದ್ದೀವಿ, ನಾವು ಹೋಗಿ ಬರ್ತೀವಿ ಅಂತಂದರೆ ಹೋಗಿ. ಬಟ್ ಬಜೆಟ್ ಪ್ರಾಬ್ಲಮ್ ಇಟ್ಕೊಂಡು ಸೊ ಏನಾದ್ರು ಈ ಥರ ಇಶ್ಯೂಸ್ ಇರೋರು ದಯವಿಟ್ಟು ಹೋಗೋಕ್ಕೆ ಹೋಗ್ಬಿಡಿ. ಸುಮ್ಮನೆ ಟೈಮ್ ವೇಸ್ಟು, ಸೊ ದುಡ್ಡು ವೇಸ್ಟು. ಓಕೆನಾ? ಬಿಕಾಸ್ ಅಲ್ಲಿ ಏನೋ ತೊಗೊಳ್ಳೋ ಅಂತ ಒಂದು ಏನು ಐಟಮ್ಸ್ ಏನೂ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು ಸಣ್ಣ ಪುಟ್ಟ ಸ್ಟಾಲ್ಸ್ ಇದೆ ಅಷ್ಟೇ. ಸೊ ಹಾಗಾಗಿ ನಾವಂತೂ ಬಟ್ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಎಂಜಾಯ್ ಮಾಡಿದ್ವಿ. ಬಟ್ ಏನು ಅಂತಂದರೆ ಹಾಫ್ ಆನ್ ಅವರ್ ಟೈಮ್ ಸಾಕು ಸ್ನೇಹಿತರೆ ಅಲ್ಲಿ ಹೋಗಿ ಬರೋಕ್ಕೆ. ಸೊ ಜಾಸ್ತಿ ಹೊತ್ತು ಏನು ಟೈಮ್ ತೊಗೊಳ್ಳಿಲ್ಲ ನಮಗೆ. ಸೊ ನೋಡ್ತಾ ಇರ್ಬೋದು. ಸೊ ಫೈನಲಿ ಗೇಮ್ಸ್ ಯಾವುದೂ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಬಿಕಾಸ್ ನಾವು ಬೇಗ ಬಂದುಬಿಟ್ಟಿದ್ವಿ. ಸೊ ಹಾಗಾಗಿ ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಹಸ್ಬೆಂಡ್ ಬಂದು ಹೊರಟೋಗೋಣ ನಡಿ ಅಂತಂದು ಹೇಳಿದ್ರು. ಸೊ ಆ್ಯಕ್ಚುಲಿ ನನ್ನ ದೊಡ್ಡ ಮಗ ಬಂದು ಸೊ ಮೂವಿಗೆ ಹೋಗೋಣ ಅಂತಂದು ಹೇಳ್ದ. ಸೊ ನಾನೇನೇ ಇಲ್ಲ, ಇದೇನೋ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮರ್ಮೇಡ್ನ ನೋಡೋಣ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಬಂದೆ. ಸುಮ್ಮನೆ ಮೂವಿಗಾದರೂ ಹೋಗಿದ್ರೆ ಅಟ್ಲೀಸ್ಟ್ ಒಂದು ಮೂವಿ ನೋಡ್ದಂಗಾದ್ರೂ ಅನಿಸಿರೋದು ನಮಗೆ. ಬಟ್ ಇಲ್ಲಿ ಸ್ವಲ್ಪ ಬೇಜಾರಾಯಿತು. ಯಾಕೋ ವರ್ತ್ ಫಾರ್ ಅಮೌಂಟ್ ಅಂತಂದು ಅನ್ನಿಸ್ಲಿಲ್ಲ ನನಗೇನೋ. ನನ್ನ ಹಸ್ಬೆಂಡು ಅಷ್ಟೇ. ಸೊ ಇದೇನು ಸುಮ್ಮನೆ ಬಂದು ದುಡ್ಡು ವೇಸ್ಟ್ ಮಾಡಿದ್ವೇನೋ ಅಂತಂದು ನಮಗೆ ಅನ್ನಿಸ್ತು. ಸೊ
ಫೈನಲ್ ಆಗಿ ಸೊ ಮರ್ಮೇಡ್ ಶೋ ಬಂತು. ಸೊ ಹಾಗಾಗಿ ಸೊ ಟಿಕೆಟ್ ನಾವು ಎಂಟ್ರೆನ್ಸಲ್ಲೇ ತೊಗೊಂಡಿದ್ವಿ. ಸೊ ಕಾಂಬೋ ಆಫರ್ 100 rupees ಅಂತ ಹೇಳಿದ್ರು, ತೊಗೊಂಡ್ವಿ. ಸೊ ಬಂದ್ವಿ, ಬಟ್ ಇಲ್ಲೇ ಎಷ್ಟು ಎಂಟ್ರೆನ್ಸ್ ಟಿಕೆಟ್ ಇತ್ತು ಅಂತ ಗೊತ್ತಿಲ್ಲ. ಸೊ ನಾವು ಕಾಂಬೋ ಆಫರಲ್ಲಿ ತೊಗೊಂಡು ಹೊರಗಡೆಗೆ ಬಂದ್ವಿ. ಸೊ ಬಟ್ ಇದು ಹೊರಗಡೆ ನೀವು ಎಷ್ಟೊತ್ತು ಬೇಕಾದ್ರೂ ಅಲ್ಲಿ ಇದು ಸ್ಟೇ ಮಾಡಿ ನೀವು ನೋಡ್ಕೊಬೋದು. ಓಕೆನಾ. ಸೊ ನೋಡ್ತಾ ಇರ್ಬೋದು ಮರ್ಮೇಡ್ಸ್. ಸೊ 3 ಜನ ಮರ್ಮೇಡ್ಸ್ ಇದ್ರು. ಸೊ ಎಸ್, ಸೊ ಫೈನಲ್ ಆಗಿ ಪಾಪ ಅವರು ತುಂಬ ಸರ್ಕಸ್ ಮಾಡಿದ್ರು ಪಾಪ. ಬಿಕಾಸ್ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ನೀರಲ್ಲಿ ಇರೋಕ್ಕಾಗಲ್ಲ, ಬಟ್ ಅವರು ಪಾಪ ಏನೋ ನೀರಲ್ಲಿ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಸೊ ಬಟ್ ಚೆನ್ನಾಗಿತ್ತು ಪಾಪ. ಅವ್ರ ಹಾರ್ಡ್ ವರ್ಕ್ಗೆ ನಿಜವಾಗ್ಲೂ ಇದು ವರ್ತನೆ. ಬಟ್ ನಮ್ಮ ಬಜೆಟ್ ಪ್ರಾಬ್ಲಮ್ ನೋಡಿದ್ರೆ ಸೊ ಏನು ಜಾಸ್ತಿ ಏನು ವರ್ತಿಲ್ಲ ಇದು ಅಂತ ಅನ್ನಿಸ್ತು ನಮಗೆ. ಜಾಸ್ತಿ ಹೊತ್ತು ನೋಡೋಕ್ಕಾಗಲಿಲ್ಲ ಸ್ನೇಹಿತರೆ. ಏನು ಅಮ್ಮಮ್ಮನೆ ಒಂದು 10 to 15 minutes ನೋಡಿದ್ವಿ ಅಷ್ಟೇ. ಸೊ ಬಟ್ ಅಲ್ಲಿನ ಟೈಮಿಂಗ್ಸ್ ರಿಸ್ಟ್ರಿಕ್ಷನ್ಸ್ ಏನೂ ಇರಲಿಲ್ಲ. ಸೊ ಎಷ್ಟೊತ್ತಾದರೂ ನೀವು ನಿಂತ್ಕೊಂಡು ನೋಡ್ಬೋದಾಗಿತ್ತು. ಬಟ್ ಏನು ಅಂತ ನೋಡಿದ್ರೆ ಜಸ್ಟ್ ಅವ್ರು ಈ ಕಡೆಯಿಂದ ಆ ಕಡೆಗೆ ಹೋಗ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಸೊ ಜಸ್ಟ್ ಈ ಥರ ಇತ್ತು ಅಷ್ಟೇ. ಸೊ ಮಕ್ಕಳು ಅಷ್ಟೇ ಒಂದು 5 to 10 minutesವರೆಗೂ ಎಂಜಾಯ್ ಮಾಡಿದ್ರು. ಆಮೇಲೆ ಬಾಮ ಹೋಗೋಣ, ಸೊ ಬಾಮ ಹೋಗೋಣ ಅಂತಂದು ಹೇಳಿದ್ರು. ಸೊ ಇದು ಸೆಕೆಂಡ್ ಮರ್ಮೇಡ್. ಸೊ ಇನ್ನೊಂದು ಯೆಲ್ಲೋ ಕಲರ್ ಮರ್ಮೇಡ್ ಇತ್ತು. ಸೊ ಅವರು ತುಂಬ ಟಯರ್ಡ್ ಆಗಿಬಿಟ್ರು ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೇಲ್ಗಡೆ ಹೋಗಿ ರೆಸ್ಟ್ ಮಾಡ್ತಾ ಇದ್ರು. ಸೊ ಒಂದು 5 minutes 10 minutesವರೆಗೂ ಈ ಥರ ಶೋ ಡ್ಯಾನ್ಸ್ ಟೈಪ್ ಮಾಡ್ತಾರೆ. ಸೊ ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ. ಪಾಪ ಅವ್ರಿಗೂ ಬ್ರೀತ್ ಮಾಡೋಕ್ಕೆ ಸ್ವಲ್ಪ ಬೇಕಲ್ವಾ. ಸೊ ಹಾಗಾಗಿ ಬಟ್ ಚೆನ್ನಾಗಿತ್ತು ಸ್ನೇಹಿತರೆ. ಬಟ್ ಮರ್ಮೇಡ್ ಶೋ ಒಂದು 10 minutesವರೆಗೂ ನೋಡ್ಬೋದು ಅಷ್ಟೇ. ಬಟ್ ಅಮೌಂಟ್ ವೈಸ್ ಕಂಪೇರ್ ಮಾಡಿದ್ರೆ ಯಾಕೋ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಬೇಡದಿರ ಒಂದು ಅಮೌಂಟ್ ಖರ್ಚು ಮಾಡಿದ್ವಿ ಅಂತ ಅನ್ನಿಸ್ತು ನಮಗೆ. ಸೊ ಎಸ್, ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಸೊ ದಯವಿಟ್ಟು ಹೋಗಿ. ಇನ್ನೂ ಜಾಸ್ತಿ ದಿನ ಇರಲ್ಲ, ಒಂದು 10 to 15 days ಏನೋ ಇರುತ್ತೆ ಅಷ್ಟೇ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ದಯವಿಟ್ಟು ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ. ಓಕೆನಾ. ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ. ಏನು ಮುಟ್ಟೋದು ತುಂಬ ಹೆವಿ ಅಮೌಂಟ್ ಹೇಳ್ತಾರೆ. ಸೊ ನೋಡಿಕೊಂಡು ಖರ್ಚು ಮಾಡಿ. ಓಕೆನಾ. ಸೊ ಬಿಕಾಸ್ ನಾವು ಕಷ್ಟಪಟ್ಟು ದುಡ್ದಿರ್ತೀವಿ. ಸೊ ಅದನ್ನು ಬೇಡದಿರೋದಕ್ಕೆ ಈ ಥರ ಖರ್ಚು ಮಾಡಿದಾಗ ಸೊ ಸೀರಿಯಸ್ಲಿ ಬೇಜಾರಾಗಿ ಹೋಗುತ್ತೆ. ನನಗಂತೂ ಆಲ್ಮೋಸ್ಟ್ ಅದೇ ಆಯಿತು. ಸೊ ಫೈನಲಿ ಶೋ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತು ಅನ್ಸುತ್ತೆ ನಿಮಗೆ. ಸೊ ರೋಬೋಟ್ ಶೋ. ಓಕೆನಾ. ಸೊ ನಾವು ರೋಬೋಟ್ ಶೋಗಂತೂ ನಿಜವಾಗ್ಲೂ ಹೋಗಲಿಲ್ಲ ಸ್ನೇಹಿತರೆ. ಬಿಕಾಸ್ ಅಲ್ಲಿ ಏನೂ ಇರಲಿಲ್ವಂತೆ. ಜಸ್ಟ್ ಒಂದು ಯಾರೋ ಒಬ್ಬರು ಮನುಷ್ಯರು ಮಾತ್ರ ಸೊ ರೋಬೋಟ್ ವೇಷ ಹಾಕ್ಕೊಂಡು ನಿಂತಿರ್ತಾರೆ. ಸೊ ಅವ್ರ ಹತ್ರ ಹೋಗಿ ಫೋಟೋ ತೆಗೆಸ್ಕೊಬೋದು ಅಂತಂದು ಹೇಳಿದ್ರು. ಸೊ ಬೇಕಾಗಿಲ್ಲ, ಏನಕ್ಕೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ. ಸೊ ಸ್ವಲ್ಪ ಬಾಯರ್ಕೆ ಆಯಿತು ಅಂತ ಅಂದ್ಬಿಟ್ಟು ಸೊ ನನ್ನ ಮಗ ನಾನು ಇಬ್ಬರು ಒಂದೊಂದು ರೋಸ್ ಮಿಲ್ಕ್ ತೊಗೊಂಡ್ವಿ. ಸೊ ಅವನು ಕುಡ್ದ. ಸೊ ನಾನು ಎಲ್ಲ ಕುಡ್ದು ಮುಗಿಸ್ಬಿಟ್ಟು ಸೊ ನೆಕ್ಸ್ಟ್ ಬಂದು ಸ್ವಲ್ಪ ಆಟ ಆಡೋಣ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಯರ್ಲಿ 2 hours ಸುಮ್ಮನೆ ಕೂತ್ಕೊಂಡು ಹರಟೆ ಹೊಡೆದ್ವಿ ಅಲ್ಲಿ. ಆಮೇಲೆ ಸೊ ನಾನಂತೂ ಈ ಕಪ್ಗೆ ಹೋಗಿದ್ದೆ. ಸೊ ಆ್ಯಕ್ಚುಲಿ ನಾನು ನನ್ನ ಮಕ್ಕಳು ಇಬ್ಬರು ಬಂದ 3 ಜನನೂ ಈ ಕಪ್ಗೆ ಹೋಗಿದ್ವಿ. ಸೊ ಸ್ವಲ್ಪ ಹೊತ್ತು ಅಲ್ಲೊಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ವಿ. ಬಟ್ ಅದಕ್ಕೂ ಚಾರ್ಜನೇ. ಸೊ ನೆಕ್ಸ್ಟ್ ಒಂದು ಜಾಯಿಂಟ್ ವೀಲ್ಗೆ ಹೋದ್ವಿ. ಸೊ ಜಾಯಿಂಟ್ ವೀಲ್ ಅಂತೂ ತುಂಬ ಫನಿ ಅನ್ನಿಸ್ತು. ಸೊ ನನ್ನ ಮಗ ಬಂದು ಹತ್ಬಿಟ್ಟ. ಆಮೇಲೆ ಸ್ವಲ್ಪ ಸ್ಟಾರ್ಟ್ ಆದಮೇಲೆ ಸ್ಟಾರ್ಟಿಂಗ್ ಎಂಜಾಯ್ ಮಾಡ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ನನಗೆ ಬೇಡ 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 ಅಂತ ಅಂದ್ಬಿಟ್ಟು ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ಇನ್ನೊಂದು ಏನು ಅಂದರೆ ನಾವು ಮೇನಾಗಿ ಉಳ್ಕೊಂಡಿದ್ದ ಕಾರಣ ಬಂದು ಸೊ ವಾಟರ್ ಫೌಂಟನ್ ಡ್ಯಾನ್ಸ್ ಇದೆ ಅಂತಂದು ಹೇಳಿದ್ರು. ಸೊ 7:30 ಇದೆ ವಾಟರ್ ಫೌಂಟನ್ ಡ್ಯಾನ್ಸ್, ನೋಡ್ಕೊಂಡು ಹೋಗಿ ಅಂತಂದು ಹೇಳಿದ್ರು. ಸೊ 4:30 ಹೋದ್ವಲ್ವಾ. ಸೊ 5 o'clock ಅಷ್ಟರಲ್ಲಿ ನಮ್ಮದು ಫುಲ್ ಸುತ್ತಾಟ ಎಲ್ಲ ಮುಗ್ದೇ ಹೋಗಿತ್ತು ನಮಗೆ. ಸೊ 5 to 7:30 ಯಾಕೆ ಟೈಮ್ ವೇಸ್ಟ್ ಮಾಡೋದು, ಹೋಗೋಣ ಬಾ ಅಂತಂದು ಹಸ್ಬೆಂಡ್ ಕರೆದ್ರು. ಸೊ ನಾವು ಇಲ್ಲ ಬೇಡ, ಬಂದಿರೋದೇ ಉಂಟು. ಸೊ ಅದನ್ನು ನೋಡ್ಕೊಂಡು ಹೋಗೋಣ. ಸೊ ಅದನ್ನು ಎಲ್ಲ ಟಿಕೆಟಲ್ಲಿ ಇನ್ವಾಲ್ವ್ ತಾನೇ ಮಾಡಿರ್ತಾರೆ, ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಇರಿ ಅಂತ ಅಂದ್ಬಿಟ್ಟು ಕೂರಿಸಿದೆ. ನಾನು ಜಾಯಿಂಟ್ ವೀಲಲ್ಲಿ ಹೋಗ್ತಾ ಇದ್ದೆ 7 o'clock 7:30 ಅಂತಂದು ಹೇಳ್ಬಿಟ್ಟು 7 o'clockಗೆ ವಾಟರ್ ಫೌಂಟನ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ನೋಡ್ತಾ ಇರ್ಬೋದು. ಸೊ ನಾನು ಜಾಯಿಂಟ್ ವೀಲಲ್ಲಿ ಇದ್ದೆ ಆ ಟೈಮಲ್ಲಿ ಇದು ವಾಟರ್ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಅಲ್ಲಿಂದ ನೋಡೋಕ್ಕಾಗಲಿಲ್ಲ ಸರಿಯಾಗಿ. ಸೊ ಆಮೇಲೆ ಮತ್ತೆ 7:30 ಇನ್ನೊಂದ್ಸತಿ ಇದೆ ಅಂತಂದು ಹೇಳಿದ್ರು. ಸೊ ನಾವು ನಿಯರ್ಲಿ 8 o'clockವರೆಗೂ ವೆಯ್ಟ್ ಮಾಡಿದ್ವಿ. ಸೊ ಮತ್ತೆ ಅವರು ವಾಟರ್ ಫೌಂಟನ್ ಡ್ಯಾನ್ಸ್ನ ಇಲ್ಲ. ಸೊ ಅವಾಗ ನೀರನ್ನ ಮಾತ್ರ ಬರೋದು. ಸೊ ಹಾಗೆ ಕಮ್ಮಿ ಆಗೋದು. ಸೊ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ತೊಗೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ವಾಟರ್ ಹೊರಟೋಗುತ್ತೆ. ಸೊ ಎಲ್ಲೋ ಒಂದೊಂದು ಸತಿಗೆ ಮಾತ್ರ ಸೊ ವಾಟರ್ ಬರೋದು ನಿಮಗೆ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ. ಸೊ ಅದು ಮಾತ್ರ ಸ್ವಲ್ಪ ಹೊತ್ತು ನೋಡಿಕೊಂಡು ಸೊ ನಾವು ನಿಯರ್ಲಿ ಒಂದು 8 o'clockವರೆಗೂ ವೆಯ್ಟ್ ಮಾಡಿದ್ವಿ ಸ್ನೇಹಿತರೆ. ಸೊ ಮತ್ತೆ ವಾಟರ್ ಫೌಂಟನ್ ಡ್ಯಾನ್ಸ್ನ ಅವರು ಹಾಕಲಿಲ್ಲ. ಸರಿ ಓಕೆ ಬನ್ನಿ ಇನ್ನೇನು ಮಾಡೋದು ಅಂತಂತ ಅಂದ್ಬಿಟ್ಟು ಸರಿ ಆಮೇಲೆ 8 o'clock ಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿ ಮಾತ್ರ ಏನೂ ತೊಗೊಳ್ಳಿಲ್ಲ ಸ್ನೇಹಿತರೆ. ಸೊ ಸೀರಿಯಸ್ ಆಗಿ ಬಿಕಾಸ್ ಎಲ್ಲ ಹೆವಿ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನಾವೇನೋ ನಿಪ್ಪಟ್ಟು ಮಸಾಲೆ ಅದು ಇದು. ಸೊ ನನ್ನ ಮಗ ಅಂತೂ ಪಾಪ ಏನೇನೋ ಕೇಳ್ತಾನೆ, ತಕ್ಕೊಳ್ಳೋಣ ಅಂತ ನೋಡಿದ್ರೆ ಎಲ್ಲ 100 rupees ಹೇಳ್ತಾರೆ. ಸೊ ನಿಪ್ಪಟ್ಟು ಮಸಾಲೆ ಬೇಕು ಅಂದರೆ ಸರ್ ಅಂತಂದು ಹೇಳ್ತಾ. ಸೊ ಅದನ್ನೆಲ್ಲ ತಗೊಳ್ಳೋಣ ಅಂತಂತಂದರೆ ಸೊ 90 rupees ಏನೋ ಹೇಳಿದ್ರು. 90 rupeesಗೆ ಆಚೆ 2 plate ನಿಪ್ಪಟ್ಟು ಮಸಾಲೆ ಬರುತ್ತೆ ಬಾರೋ ಅಂತ ಅಂದ್ಬಿಟ್ಟು ಸೊ ಅದನ್ನು ತಗೊಳ್ಳಿಲ್ಲ ನಾನು. ಸೊ ನಮ್ಮ ಹಸ್ಬೆಂಡ್ ಬಂದು ಬೈತಾ ಇದ್ರು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಇಷ್ಟೊಂದು ಕಂಜೂಸ್ ಆಗ್ತಿದ್ಯಾ ನೀನು ಬರ್ತಾ ಅಂತಂದ್ಬಿಟ್ಟು. ಸೊ ಕಂಜೂಸ್ ಅನ್ನೋದಕ್ಕಿಂತ ಸ್ನೇಹಿತರೆ ಅಷ್ಟು ಕಷ್ಟಪಟ್ಟು ದುಡಿಯೋದು ಅವರು ಅಲ್ವಾ. ಸೊ ಅವರು ಅಮೌಂಟ್ ಕೊಟ್ಟರು ಅನ್ನೋ ಕಾರಣಕ್ಕೆ ಸೊ ಇಷ್ಟ ಬಂದಾಗ ಖರ್ಚು ಮಾಡೋದು. ಸೊ ನನಗೆ ಅದು ಇಷ್ಟ ಆಗಲ್ಲ ನನಗೆ ಸ್ವಲ್ಪ. ಸೊ ಏನೇ ಖರ್ಚು ಮಾಡಿದ್ರು ಸೊ ಅದಕ್ಕೊಂದು ವ್ಯಾಲ್ಯೂ ಇರಬೇಕು ಅನ್ನೋದು, ಆ ಅಮೌಂಟ್ ತಕ್ಕಂಥದ್ದು ವ್ಯಾಲ್ಯೂ ಇರಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಸೊ ನೀವೆಲ್ಲ ಏನು ಹೇಳ್ತೀರಾ ಇದ್ರ ಬಗ್ಗೆ ನನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಓಕೆನಾ. ಸೊ ನನಗಂತೂ ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡೋದ್ರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಸ್ನೇಹಿತರೆ. ಸೊ ವರ್ತ್ ಫ್ರಮ್ ಮನಿ ಅಂತಂದರೆ ನಾನು ಅದನ್ನು ತೊಗೊತೀನಿ, ಇಲ್ಲಾಂದರೆ ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ಹಾಗಾಗಿ ಸೊ ಅಲ್ಲಿ ಏನೂ ಜಾಸ್ತಿ ತಿನ್ನೋಕೆ ಹೋಗಲಿಲ್ಲ ನಾವು. ಸೊ ಬಜ್ಜಿ
ತೊಗೊಳ್ಳೋಣ ಅಂತಂದರೆ ಸೊ 60 ರೂಪಾಯಿಗೆ 3 ಬಜ್ಜಿ ಅಂತಂದು ಹೇಳಿದ್ರು. ರೀ 60 ರುಪೀಸ್ ಕಡಲೆ ಹಿಟ್ಟು ತೊಗೊಂಡ್ರೆ ಮನೇಲಿ ಎಷ್ಟು ಜನ ಬಜ್ಜಿ ತಿನ್ಬೋದು ಬನ್ನಿರಿ ಅಂತ ಅಂದ್ಬಿಟ್ಟು ಕೊನೆಗೆ ಅದನ್ನೂ ತೊಗೊಳ್ಳಿಲ್ಲ. ಸೊ ಬೈತಾ ಇದ್ರು ಕಂಜೂಸು ಅಂತ ಅಂದ್ಬಿಟ್ಟು, ನೀವು ಏನಾರು ಅನ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಏನೂ ತಿನ್ನೋಕೆ ಹೋಗಲಿಲ್ಲ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ಅದನ್ನೆಲ್ಲ ಒಂದ್ಸತಿ ನೋಡಿಕೊಂಡು ಇನ್ನೊಂದ್ಸತಿ ಜಾಸ್ತಿ ಏನು ಸ್ಟಾಲ್ಸ್ ಏನಿಲ್ಲ ಸ್ನೇಹಿತರೆ, ಓಕೆನಾ. ಸೊ ಯಾರಾದರೂ ಟೈಮ್ ಪಾಸ್ಗೆ ಹೋಗಿ ಬರ್ತೀರಿ ಅಂತಂದರೆ ವಿಸಿಟ್ ಮಾಡಿ. ಇನ್ನೊಂದು 10 ಡೇಸ್ ಏನೋ ಇರುತ್ತೆ ಅಷ್ಟೇ, ಅಷ್ಟರಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡು ಬನ್ನಿ, ಓಕೆನಾ. ಆ್ಯಂಡ್ ಫೈನಲಿ ನಾವು ಬರಬೇಕಾದಾಗ ಸೊ ಆಚೆನೇ ಊಟ ಎಲ್ಲ ಮಾಡಿಕೊಂಡು ಫೈನಲ್ ಆಗಿ ಸೊ ಆಚೆ ಹೋದ್ವಿ ಸ್ನೇಹಿತರೆ. ಸೊ ಸೂಪರಾಗಿ ಹೇಳ್ತೀನಿ. ಸೊ 40 ರೂಪೀಸ್ ನಿಪ್ಪಟ್ಟು ಮಸಾಲ, ಓಕೆನಾ. ಸೊ ಹಾಗಾಗಿ 40 ರೂಪೀಸ್ ನಿಪ್ಪಟ್ಟು ಮಸಾಲ ತೊಗೊಂಡು ಪಾವ್ ಬಜ್ಜಿ ತೊಗೊಂಡ್ವಿ. ಆ್ಯಂಡ್ ಮಸಾಲೆ ದೋಸೆ ತೊಗೊಂಡೆ, ಸೆಟ್ ಮಸಾಲೆ ತೊಗೊಂಡೆ. ಆ್ಯಂಡ್ ನನ್ನ ಮಗ ಬಂದು ಸೊ ಇಡ್ಲಿ ಏನೋ ತೊಗೊಂಡ. ಸೊ ನಮ್ಮ ಮನೆಯವರು ಪಲಾವ್ ತೊಗೊಂಡ್ರು. ಸೊ ಇದೆಲ್ಲನೂ ಕಂಪೇರ್ ಮಾಡಿದ್ರೆ ಒಂದು 300 ಒಳಗಡೆ ಅಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬ್ಯಾಕ್ ಆದ್ವಿ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.